ಕೋಲಾರ ನಗರದ ವಾರ್ಡ್ ಸಂಖ್ಯೆ 30 ಮತ್ತು ರಹಮತ್ ನಗರದಲ್ಲಿ ಯಶಸ್ವಿಯಾಗಿ ನಡೆದ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ. ಕೋಲಾರ ನಗರದ ವಾರ್ಡ್ ಸಂಖ್ಯೆ 30 ರಹಮತ್ ನಗರದಲ್ಲಿ ಸಮಾಜ ಸೇವಕ ಹಾಗೂ ಮುಂದಿನ ನಗರಸಭೆ ಚುನಾವಣೆ ಆಕಾಂಕ್ಷಿ ತಾಬ್ರೇಜ್ ಅಹ್ಮದ್ ನೇತೃತ್ವದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಮತ್ತು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಸಹಕಾರದಲ್ಲಿ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ನಡೆಯಿತು. ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಉಚಿತ ಕಾರ್ಡ್ಗಳ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು 2 ದಿನದ ಶಿಬಿರದಲ್ಲಿ 1350ಕ್ಕೂ ಹೆಚ್ಚು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರ ಇ-ಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ, ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್, ಪ್ರಧಾನಮಂತ್ರಿ ಜನ್ಧನ್ ಖಾತೆ, ಕೆನರಾ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಖಾತೆಗಳನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಮುಂದಿನ ನಗರಸಭೆ ಚುನಾವಣೆ ಆಕಾಂಕ್ಷಿ ತಾಬ್ರೇಜ್ ಅಹ್ಮದ್ ಮಾತನಾಡಿ, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು, ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದರು. ಕಳೆದ 5 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಆರೋಗ್ಯ ಶಿಬಿರ ಆಯೋಜನೆ ಮಾಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ತಬ್ರೇಜ್ ಪಾಷಾ, ಮೊಹಮ್ಮದ್ ಅಸ್ಲಂ ಪಾಷಾ, ಹಸೀನ್ ಸಾದಿಕ್ ಪಾಷಾ, ಶೇಖ್ ಉಮರ್, ಮುದಾಸಿರ್ ಪಾಷಾ, ತಮೀಮ್ ಪಾಷಾ, ನঈಮ್ ಪಾಷಾ, ಸಾದಿಕ್ ಪಾಷಾ, ಸೈಯದ್ ಶಫೀಕ್, ಫೈರೋಜ್ ಪಾಷಾ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಿಬ್ಬಂದಿ ಹಾಜರಿದ್ದರು. ನಮಸ್ಕಾರ. ಕೋಲಾರ ನಗರದ ವಾರ್ಡ್ ನಂಬರ್ 30 ಸತತವಾಗಿ ಇದು ಕೋಲಾರದಲ್ಲಿ ಒಂದು ವಿಶೇಷವಾಗಿ ಶೋಚನೀಯ ಏನಂದರೆ, ನಿನ್ನೆ ಮತ್ತು ಇವತ್ತು ಈ 30 ನಂಬರ್ ವಾರ್ಡ್ನಲ್ಲಿ 2 ದಿವಸ ಸಹ ಈ ಯೋಜನೆ ಕಾರ್ಡ್ ಮಾಡಲಾಗಿತ್ತು. ಇದರಲ್ಲಿ ಸುಮಾರು ಇವತ್ತುವರೆಗೂ 1360 ಜನ ಬಂದು ಈ ಯೋಜನೆ ಕಾರ್ಡ್ ಶಿಬಿರದಲ್ಲಿ ಭಾಗವಹಿಸಿ ಮತ್ತು ಇದರಲ್ಲಿ ವಿಶೇಷವಾಗಿ ಉಚಿತವಾಗಿ ಇಲ್ಲಿ ಮಾಡಲಾಗಿದ ಹೆಲ್ತ್ ಕಾರ್ಡ್, ಯೋಜನೆ ಕಾರ್ಡ್, ಇ-ಶ್ರಮ್ ಕಾರ್ಡ್ ಮತ್ತು ಬ್ಯಾಂಕ್ ಅಕೌಂಟ್ ಮಾಡಿಕೊಂಡು ಅವರು ಸದುಪಯೋಗಿ ಖುಷಿಯಾಗಿದ್ದಾರೆ. ವಿಶೇಷವಾಗಿ ನಾನು ಹೇಳೋದು ಏನಂದರೆ, ಈ ವಾರ್ಡ್ ನಂಬರ್ 30ರ ಸಮಾಜ ಸೇವಕರಾದ ತಾಬ್ರೇಜ್ ಅಹ್ಮದ್ ಮತ್ತು ಅವರ ತಂಡದವರು ತುಂಬ ಕಷ್ಟಪಟ್ಟು ಈ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ನಿನ್ನೆ 5:30ವರೆಗೂ ಇಲ್ಲಿ ಸುಮಾರು 636 ಜನ ಭಾಗವಹಿಸಿದರು, ಯೋಜನೆ ಕಾರ್ಡ್ ಮಾಡ್ಕೊಂಡು ಹೋದರು. ಆನಂತರ ತಿರ್ಗಾ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಸಹ ಅವರು ಬೇರೆ ಜಾಗ ಚೇಂಜ್ ಮಾಡಿ ತಾಬ್ರೇಜ್ ಅವರು ಸ್ವಯಂ ಖರ್ಚದಿಂದ ಈ ಶಿಬಿರ ಮಾಡಿದರು. ಇಲ್ಲೂ ಸಹ 550 ಜನ ಬಂದು ಯೋಜನೆ ಕಾರ್ಡ್ಗಳನ್ನು ಮಾಡಿಕೊಂಡು ಹೋಗಿದ್ದಾರೆ. ಯಾಕಂದರೆ ಸಮಾಜ ಸೇವೆ ಮಾಡೋದು ಒಂದು ಉದ್ದೇಶ ಅವ್ರ ಮನಸ್ಸಿನಲ್ಲಿ ಇದ್ದೆ. ನಮ್ಮ ತಾಬ್ರೇಜ್ ಅಹ್ಮದ್ ಸಾಹೇಬರು, ಯಾಕಂದರೆ ಅವ್ರು ಯುವಕರು ಇದ್ದಾರೆ, ಅನೇಕ ಕೆಲಸ ಸಮಾಜ ಸೇವೆ ಬಡವರಿಗೆ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ, ಈ ಕ್ಷೇತ್ರ ಯಾಕೆ ಇಲ್ಲಿ ನಿಮ್ಮ ವಾರ್ಡ್ ನಂಬರ್ 30ರಲ್ಲಿ ಇದು ಸಮಾಜ ಸೇವೆ ಮಾಡ್ತಾ ಇರೋದಂದರೆ, ಅವರು ಒಂದು ಮಾತು ಹೇಳಿದ್ರು. ನನಗೆ ತುಂಬ ಖುಷಿಯಾಯಿತು. ಅಣ್ಣ, ಈ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ನಲ್ಲಿ ಸುಮಾರು ಬಡ ಜನ ಇದ್ದಾರೆ. ಏನು ಕಾರ್ಯಕ್ರಮ ಏನು ಹಾಸ್ಪಿಟಲ್ಗೆ ಹೋಗಬೇಕು, ಏನು ಮಾಡಬೇಕಾದ್ರೆ ಕೋಲಾರಿಗೆ ಹೋಗಿ ಬರೋಕ್ಕೆ 200ರಿಂದ 300 ರೂಪಾಯಿ ಆಟೋಗೆ ಖರ್ಚಾಗುತ್ತೆ. ನಾನು ಅದು ನೋಡಿ ಈ ಥರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀನಿ. ನನಗೆ ಸಂತೋಷವಾಯಿತು. ಮತ್ತು ನಾನು ಸಹ 2 ದಿವಸದಿಂದ ಈ ಶಿಬಿರದಲ್ಲಿ ಅವರ ಜೊತೆಯಲ್ಲಿ ಇದ್ದೀನಿ. ನಾನು ಯಾಕಂದರೆ ನನಗೆ ತುಂಬ ಇವರು ತಾಬ್ರೇಜ್ ಅಹ್ಮದ್ ಸಾಹೇಬರು ಮತ್ತು ನೂರ್ ಸಾಹೇಬರು ಇಲ್ಲಿ ವಾರ್ಡ್ ನಂಬರ್ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಅವರಿಗೆ ನಾನು ಕೋಲಾರ ಜನರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಹಾಕೋಲಾರ. वार्ड नंबर 30 से ये कल ये रखा था नून नगर में, कल ये कैंप रखा था. वहाँ आदमी ज़्यादा हो गया, उसके वास्ते रहमत नगर के आदमी भी वहाँ आते थे कि वो वहाँ के यहाँ की तकलीफ़ वहाँ ये करना को यहाँ के आदमी को यहाँ खत्म होता है. अब इसके वास्ते 15 दिन के वास्ते हेल्थ कैंप भी रखना करता हूँ. अब 8वां में आना जाना हाफिज़ मालूम होते नहीं क्या भी नहीं भाई काम को से भी क्यों यहाँ वहाँ जाना है ना बोल को. उसके वास्ते मोहल्ले में 2 रस्ते में कैंप रखता हूँ. पूरे जने अल्लाह के फजल से पूरा को भरपूर फ़ायदा उठाइए.
1000 चिल्लर काड़ा भी हो गई, 1400 काड़ा हो गई कल से आज तक। अभी एक 15 दिन के वास्ता हेल्थ कैंप रखना अगर को कोशिश में हूँ, इंशाअल्लाह मैं रखूँ।